ನಮ್ಮ ಭಾರತದ ಹೆಮ್ಮೆ ಮೋದಿಜಿಯವರ 75ನೇ ವರ್ಷದ ಹುಟ್ಟುಹಬ್ಬವನ್ನು ಇಂದು ಆಚರಿಸಿದ್ವು. ತುಂಬಾ ಖುಷಿ ಕೊಡೋ ವಿಚಾರ ಇದು. ಯಾಕೆಂದರೆ ನಮ್ಮ ಮೋದಿಜಿಯವರ ಕೊಡುಗೆ ಅಪಾರ ನಮ್ಮ ದೇಶಕ್ಕೆ ಕೊಟ್ಟಿರೋದವರು. ವಿಜಯನಗರ ವಿಧಾನಸಭಾ ಕ್ಷೇತ್ರದ ರವೀಂದ್ರ ಸಾರ್ ಅವರ ಕಚೇರಿಯಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ರಕ್ತದಾನ ಶಿಬಿರದಲ್ಲಿ ತುಂಬ ಜನ ಪಾಲ್ಗೊಂಡು ಈ ಒಂದು ವಿಶೇಷ ಕಾರ್ಯದಲ್ಲೇ ತೊಡಗಿಸ್ಕೊಂಡಿದ್ರು. ಹಾಗೆ ಬಂದು ವಿಜಯನಗರ ವಿಧಾನಸಭಾ ಕ್ಷೇತ್ರದ ರಾಮಾಂಜನಿ ಸರ್ ಅವರ ಒಂದು ಕಚೇರಿಯಲ್ಲಿ ಕೂಡ ಈ ಒಂದು ಮೆಡಿಕಲ್ ಕ್ಯಾಂಪು, ಬ್ಲಡ್ ಟೆಸ್ಟು ಮತ್ತು BP ಟೆಸ್ಟು ಅದನ್ನೆಲ್ಲ ಹಮ್ಮಿಕೊಳ್ಳಲಾಗಿತ್ತು. ಅಲ್ಲಿ ಸಾಕ್ಷಿಭೂತರಾಗಿ ರವೀಂದ್ರ ಸರ್ ಕೂಡ ಬಂದಿದ್ದರು. ನಮಗೆ ನಿಜ ವಿಧಾನಸಭಾ ಕ್ಷೇತ್ರದಲ್ಲಿ ಇದೊಂದು ಹಬ್ಬ ಥರನೇ ಇತ್ತು ವಾತಾವರಣ. ಅಲ್ಲೆಲ್ಲ ಹೆಣ್ಮಕ್ಳು ತುಂಬಿರೋ ಜನತೆ ಎಲ್ಲ ನೋಡಿದ್ರೆ ಬಂದಿರೋರಿಗೆಲ್ಲ ಒಂದು ಒಳ್ಳೆ ಸಿಹಿ ಹಂಚಿದ್ರು. ಈ ಒಂದು ಸಂಭ್ರಮವನ್ನು ನಾವು ಒಬ್ಬರೇ ಮಾಡಿಲ್ಲ, ಇಡೀ ಪ್ರಪಂಚನೇ ಒಂದು ಮೋದಿಜಿಯವರ ಒಂದು ಹುಟ್ಟುಹಬ್ಬನ ಸಂಭ್ರಮವಾಗಿ ಆಚರಿಸಿದೆ. ಕೆಲವು ಕಡೆ ಊಟಗಳು ಹಾಕಿದ್ದಾರೆ, ಕೆಲವು ಕಡೆ ತಿಂಡಿಗಳು, ಕೆಲವು ಕಡೆ ಸೀರೆ, ಪುಸ್ತಕಗಳೆಲ್ಲ ಕೊಟ್ಟು ವಿಶೇಷವಾಗಿ ಒಂದು ಮೋದಿಜಿಯವರ ಹುಟ್ಟುಹಬ್ಬನ ಆಚರಿಸಿದ್ದಾರೆ. ನಾವು ಕೂಡ ಈ ಒಂದು ಪಾಲ್ಗೊಂಡಿದ್ದೀವಿ. ಈ ಒಂದು ಫಂಕ್ಷನ್ಗೆ ತುಂಬಾ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಯಾಕೆಂದರೆ ಮೋದಿಜಿಯವರ ಹುಟ್ಟುಹಬ್ಬ ಹೇಗಿತ್ತು ಅಂದರೆ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲೇ ಸೂಪರಾಗಿ ಒಂದು ದೊಡ್ಡ ಒಂದು ಹಬ್ಬ ಥರನೇ ನಡೀತಿತ್ತು. ಅದನ್ನು ನೋಡೋದಕ್ಕೆ ಒಂದು ತುಂಬಾ ಖುಷಿ ಆಗ್ತಿತ್ತು. ಆಮೇಲೆ ಮೋದಿಜಿಯವರ ಒಂದು ಕೊಡುಗೆ ಅಂತೂ ನಮ್ಮ ದೇಶಕ್ಕೆ ತುಂಬಾ ಅಪಾರ. ಗುರು ರಾಘವೇಂದ್ರ ಸ್ವಾಮಿ ಮೋದಿಜಿಯವರಿಗೆ ಇನ್ನೂ ತುಂಬಾ ಅತಿ ಹೆಚ್ಚಾಗಿ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಇವತ್ತು ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲರೂ ಒಂದು ಕೇಳಿಕೊಂಡು ಅವರಿಗೆ ಒಂದು ವಿಶೇಷವಾಗಿ ಒಂದು ವಿಶ್ ಮಾಡಿದ್ದಾರೆ. ಹಾಗೆ ಒಂದು ಮಹಿಳಾ ಮೋರ್ಚಾದ ಹೆಣ್ಮಕ್ಳು ಕೂಡ ಅವ್ರಿಗೊಂದು ವಿಶೇಷವಾಗಿ ಒಂದು ವಿಶ್ ಮಾಡಿದ್ರು. ಇಷ್ಟೆಲ್ಲ ನಡೆದಿದ್ದು ವಿಜಯನಗರ ವಿಧಾನಸಭಾ ಕ್ಷೇತ್ರದ ರಾಮಾಂಜನಿ ಸರ್ ಅವರ ಕಚೇರಿಯಲ್ಲೇ. ನಾವು ಹೋಗಿ ಪಾಲ್ಗೊಂಡ್ವು. ತುಂಬಾ ಒಂದು ಖುಷಿ ವಿಚಾರ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು 4 ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಮೋದಿಜಿ ಒಳ್ಳೆಯದಾಗಲಿ ನಿಮಗೆ.